ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 30, ಪುಟ ಸಂಖ್ಯೆ 176. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜೀವನದಲ್ಲಿ ಸ್ಥಿರತೆಯು ಬಹಳ ಅವಶ್ಯಕವಾಗಿರುತ್ತದೆ. ನಾನು ಯಾವಾಗಲೂ ನಿರಂತರವಾದ ಸಾಧನೆಯಿಂದಲೇ ಆ ವೇಗದ ಸ್ಥಿತಿಯ ಮೇಲೆ ನಿಯಂತ್ರಣವನ್ನು ಪಡೆಯುವಂತಾದೆ. ಈ ದಿನವಂತೂ ಎಂತಹ ಅನುಭವವಾಗುತ್ತಿತ್ತೆಂದರೆ, ಈ ವೇಗವೇ ಶಕ್ತಿಯಾಗಿದೆ ಮತ್ತು ಈ ಶಕ್ತಿಯೇ ಮಾಯೆಯಾಗಿದೆ ಎಂದು. ಈ ಆತ್ಮದ ಸ್ವರೂಪವು ಒಂದು ಶಿವನ ತರಹವೇ ಇರುವುದು ಮತ್ತು ಈ ಆತ್ಮ ಮತ್ತು ವೇಗಗಳೆರಡೂ ಜೀವನವನ್ನು ನಡೆಸುತ್ತಿರುವುದು. ಈ ಎರಡರ ಹೊಂದಾಣಿಕೆ, ಇವೆರಡರ ಮಧ್ಯದ ಸಾಮರಸ್ಯವೇ ಆತ್ಮವನ್ನು ಪರಮಾತ್ಮನವರೆಗೂ ಕರೆದುಕೊಂಡು ಹೋಗುವುದು. ಈ ಶಕ್ತಿಯ ಮೇಲೆ ಆತ್ಮದ ನಿಯಂತ್ರಣವಿರುವುದು ಅವಶ್ಯಕವಾಗಿರುತ್ತದೆ ಮತ್ತು ವಿಕಾಸವು ಇವೆರಡರ ಸೇರುವಿಕೆಯಿಂದಲೇ ನಿರ್ಮಾಣವಾಗುವುದು. ಇವೆರಡರ ಸೇರುವಿಕೆ, ಇವೆರಡರ ಹೊಂದಾಣಿಕೆಯಿಂದ ಮನುಷ್ಯನಿಗೆ ಒಂದು ಸೃಷ್ಟಿ, ಒಂದು ಹೊಸ ಕ್ಷೇತ್ರ, ಒಂದು ಹೊಸ ವ್ಯಾಪ್ತಿಯು ಪ್ರಾಪ್ತಿಯಾಗಬಹುದು. ಆದರೆ ಪ್ರತಿಯೊಂದು ಕ್ಷಣದಲ್ಲೂ ಶಿವ ಮತ್ತು ಶಕ್ತಿಗಳಿಗೆ ತಮ್ಮಲ್ಲಿನ ಅನ್ಯೋನ್ಯತೆ ಅವಶ್ಯವಾಗಿರುವುದು. ಆಗಲೇ ಒಂದು ಹೊಸ ಸೃಷ್ಟಿಯಾಗುವುದು. ಈ ವೇಗವೇ ಶಕ್ತಿಯು ಮತ್ತು ಈ ಶಕ್ತಿ ಸ್ವರೂಪವಾಗಿರುವ ವೇಗದ ಮೇಲೆ ಆತ್ಮದ ನಿಯಂತ್ರಣವಿರುವುದು ಅವಶ್ಯವಾಗಿರುತ್ತದೆ. ಆತ್ಮದ ಜೊತೆಯಿಲ್ಲದ ಶಕ್ತಿಯು ಅಪಾಯಕಾರಿಯಾಗಿರುತ್ತದೆ. ಇದೇ ರೀತಿಯಲ್ಲಿ ಶಿವನ ಜೊತೆಯಿಲ್ಲದ ಶಕ್ತಿಯು ವಿನಾಶಕಾರಿಯಾಗಬಹುದು. ಯಾವ ಶಕ್ತಿಯು ಸೃಷ್ಟಿಯ ಪ್ರಗತಿಯ ಮಾಧ್ಯಮವಾಗಿರುತ್ತದೆಯೋ ಅದೇ ವೇಗ, ಅದೇ ಶಕ್ತಿಯು ನಿಯಂತ್ರಣವಿಲ್ಲದಿರುವಾಗ ಬಹಳ ದೊಡ್ಡ ವಿನಾಶಕ್ಕೆ ಕಾರಣವಾಗಲೂಬಹುದು. ಶಿವ ಮತ್ತು ಶಕ್ತಿ, ಆತ್ಮ ಮತ್ತು ಚಿತ್ತಶಕ್ತಿಯ ರೂಪದಲ್ಲಿ ಮನುಷ್ಯನ ಶರೀರದಲ್ಲಿಯೇ ಇರುವುದು. ಇವುಗಳೆರಡರ ಮಧ್ಯದ ಸಂಬಂಧವು ಮನುಷ್ಯನ ಜೀವನದಲ್ಲಿ ವಿಕಾಸದ ಹೊಸ ಬಾಗಿಲನ್ನು ತೆಗೆಸುವುದು ಮತ್ತು ಇವುಗಳೆರಡರ ಮಧ್ಯವು ದೂರವಾದರೆ ಅನಿಯಂತ್ರಣದ ಸ್ಥಿತಿಯು ಜನ್ಮ ತಾಳಿ ಮನುಷ್ಯನ ಜೀವನದಲ್ಲಿ ವಿನಾಶವನ್ನು ನಿರ್ಮಾಣ ಮಾಡುತ್ತದೆ. ಈ ವೇಗವೇ ಶಕ್ತಿಯಾಗಿದೆ, ಈ ವೇಗವೇ ಜೀವನವಾಗಿದೆ ಮತ್ತು ಈ ವೇಗವೇ ಮೃತ್ಯುವಾಗಿದೆ. ಇವುಗಳೆರಡರ ನಡುವೆಯೇ ಜೀವನವಾಗಿದೆ. ಮನುಷ್ಯನು ಜೀವನವನ್ನು ಸಮತೋಲನವಾಗಿರಿಸಲು ಈ ವೇಗ ಮತ್ತು ನಿಯಂತ್ರಣಗಳೆರಡರ ಮಧ್ಯವನ್ನು ಎಚ್ಚರಿಕೆಯಿಂದ ಕಾಪಾಡಬೇಕು. ಯಾವಾಗ ಜೀವನದಲ್ಲಿ ವೇಗವಿರುತ್ತದೆಯೋ ಆಗ ನಿಯಂತ್ರಣವು ಅಷ್ಟೇ ಅವಶ್ಯಕವಾಗಿರುತ್ತದೆ. ಆದರೆ ಆ ಸಮಯದಲ್ಲಿ ವೇಗದ ಪ್ರಭಾವದಿಂದ ಮನುಷ್ಯನಿಗೆ ನಿಯಂತ್ರಣವು ಅಷ್ಟು ಮಹತ್ವವೆನಿಸುವುದಿಲ್ಲ. ಅಂದರೆ ಯಾವಾಗ ನಿಯಂತ್ರಣವು ಮಹತ್ವವಾಗಿರುತ್ತದೆಯೋ ಆಗ ಅದು ಮಹತ್ವವೆನಿಸುವುದಿಲ್ಲ. ವಾಸ್ತವವಾಗಿ ಯಾವಾಗ ವೇಗವಿರುವುದಿಲ್ಲವೋ ಆಗ ನಿಯಂತ್ರಣದ ಅವಶ್ಯಕತೆ ಇರುವುದಿಲ್ಲ. ಮನುಷ್ಯನಿಗೆ ವೇಗವಿಲ್ಲದಿರುವಾಗಲೇ ನಿಯಂತ್ರಣದ ಮಹತ್ವವನ್ನು ತಿಳಿಯುತ್ತಾನೆ. ಆದರೆ ಅಷ್ಟು ಹೊತ್ತಿಗೆ ಬಹಳ ತಡವಾಗಿ ಹೋಗಿರುತ್ತದೆ. ವಾಸ್ತವವಾಗಿ ಚಿತ್ತಶಕ್ತಿಯು ಪರಮಾತ್ಮನದೇ ಶಕ್ತಿಯಾಗಿರುತ್ತದೆ. ಆಗ ಅದು ಪರಮಾತ್ಮನ ನಿಯಂತ್ರಣದಲ್ಲಿಯೇ ಇರಬೇಕಾಗುತ್ತದೆ. ಇದು ಚಿತ್ತವು ಪವಿತ್ರ ಮತ್ತು ಶುದ್ಧವಾಗಿದ್ದಾಗ ಸೂತ್ರ ಸಂಭವಿಸುತ್ತದೆ. ಆಗಲೇ ವೇಗದ ಜೊತೆಗೆ ನಿಯಂತ್ರಣವು ಸಾಧ್ಯವಾಗುತ್ತದೆ. ಈಗ 2 ಹಳ್ಳಿಗಳ ಜನರು ಇನ್ನಷ್ಟು ಬಿದಿರು ಮತ್ತು ಕಟ್ಟಿಗೆಗಳ ಆಧಾರವನ್ನು ಸೇತುವೆಗೆ ಕೊಟ್ಟು ಅದನ್ನು ಗಟ್ಟಿಮುಟ್ಟಾಗಿ ಮಾಡಿದ್ದರು. 2 ಹಳ್ಳಿಗಳ ಜನರು ಪರಸ್ಪರ ಕುಳಿತು ಮಾತನಾಡೋದು ನಡೆಯುತ್ತಿತ್ತು. ಅವರು ಹತ್ತಿರವಿದ್ದುಕೊಂಡೇ ಹೇಗೆ ಪರಸ್ಪರ ಅಪರಿಚಿತರಾಗಿದ್ದರೆಂದು ಆಶ್ಚರ್ಯವಾಗತೊಡಗಿತು. ಒಬ್ಬರನ್ನೊಬ್ಬರು ತಿಳಿಯಲು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾ ಇದ್ದರು. 2 ಹಳ್ಳಿಗಳಲ್ಲೂ ಒಳ್ಳೆಯ ವಾತಾವರಣವಿತ್ತು. ಇದೆಲ್ಲವನ್ನು ನೋಡುವ ಅವಕಾಶ ನನಗೆ ದೊರಕಿತ್ತು. ಇದನ್ನು ನೋಡಿ ನಾನು ಕೂಡ ಬಹಳ ಸಂತೋಷವಾಗಿದ್ದೆ.
ಅವರು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡುತ್ತಿದ್ದರು. ರೂಪಾಯಿ ನಾಣ್ಯಗಳ ವಿಷಯ ಅವರಿಗೆ ತಿಳಿದಿರಲಿಲ್ಲ. ಅವು ಪ್ರಕೃತಿಯ ಮಡಿಲಿನಲ್ಲಿ ಇರುವ ಒಳ್ಳೆಯ ಸುಂದರವಾದ ಹಳ್ಳಿಗಳಾಗಿದ್ದವು. ನನ್ನ ಸಾಧನೆಯು ಪ್ರತಿದಿನವೂ ಬೆಳಗಿನಿಂದಲೇ ನಡೆಯುತ್ತಿತ್ತು. ದಿನವೂ ಧ್ಯಾನದಲ್ಲಿ ಹೊಸ ಹೊಸ ಅನುಭವಗಳು ಬರುತ್ತಿದ್ದವು. ಈಗಂತೂ ಧ್ಯಾನದಲ್ಲಿ ನಾನು ನನ್ನ ಶರೀರದಿಂದ ಹೊರಟು ಮೇಲುಗಡೆಗೆ ಹೋಗಿ ಅಲ್ಲೇ ನಿಂತು ಬಿಡುತ್ತಿದ್ದೆ ಮತ್ತು ನನ್ನದೇ ಶರೀರವನ್ನು, ಶರೀರದ ಪ್ರಭಾವಲಯವನ್ನು, ನನ್ನದೇ ಚಕ್ರಗಳನ್ನು ನೋಡುತ್ತಿದ್ದೆ. ಇದು ಪ್ರತಿದಿನವೂ ನಡೆಯುತ್ತಿತ್ತು. ಆ ಪ್ರಭಾವಲಯದಲ್ಲಿ ಆಗುತ್ತಿದ್ದ ಸ್ಪಂದನಗಳನ್ನು ಮತ್ತು ಸ್ಪಂದನಗಳಿಂದ ಆಗುತ್ತಿದ್ದ ಪ್ರಕಾಶದಲ್ಲಿನ ಬದಲಾವಣೆಗಳನ್ನೆಲ್ಲ ನೋಡುವುದರಲ್ಲಿ ಬಹಳ ಸಂತೋಷ ಉಂಟಾಗುತ್ತಿತ್ತು. ಈಗ ಇದೊಂದು ಪ್ರತಿದಿನದ ಆಟದ ತರಹವೇ ಆಗಿ ಹೋಗಿತ್ತು. ನನ್ನದೇ ಪ್ರಭಾವಲಯವನ್ನು ನೋಡುತ್ತಾ ಗಂಟೆಗಟ್ಟಲೆ ಇರುವುದು ಮತ್ತು ಅದರಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ನೋಡುತ್ತಾ ಇರುವುದು, ಇವೆಲ್ಲವೂ ಈಗ ನಿತ್ಯ ನಿಯಮಗಳಾಗಿ ಹೋಗಿತ್ತು. ನಾನು ಧ್ಯಾನದಲ್ಲಿದ್ದಾಗ ಪಾಪ ಹಳ್ಳಿಯ ಜನರು ಕುಳಿತುಕೊಳ್ಳುತ್ತಿದ್ದರು. ಯಾವ ಹೂವು ಅಥವಾ ಹಣ್ಣುಗಳನ್ನು ತರುತ್ತಿದ್ದರೋ ಅವುಗಳನ್ನು ಇಟ್ಟು ಹೊರಟು ಹೋಗುತ್ತಿದ್ದರು. ಹೀಗೆ ಒಂದು ದಿನ ಮುಂಜಾನೆ ಧ್ಯಾನ ಮಾಡಲು ಹೋಗುತ್ತಾ ಇದ್ದೆ. ನಾನು ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ನಿಶ್ಚಿತ ಜಾಗದಲ್ಲಿ ಹೋಗಿ ಕುಳಿತು ಧ್ಯಾನ ಮಾಡುತ್ತಿದ್ದೆ. ಆಗ ನೋಡಿದರೆ ಆ ಜಾಗದ ಕಡೆಗೆ ಒಬ್ಬ ಜಟಾಧಾರಿಯಾಗಿದ್ದ ಮುನಿಯು ಬರುತ್ತಿದ್ದರು. ಅವರು ತಮ್ಮ ತಲೆ ಕೂದಲನ್ನು ಕಟ್ಟಿದ್ದರು. ಬಿಳಿಯ ಕೂದಲು ಮತ್ತು ಬಿಳಿಯ ಗಡ್ಡಗಳಿದ್ದವು. ಅವರ ಎತ್ತರ ಸಾಮಾನ್ಯ ಮನುಷ್ಯನಿಗಿಂತಲೂ ಬಹಳ ಹೆಚ್ಚಾಗಿತ್ತು. ಅವರ ಕಂಠದಲ್ಲಿ ರುದ್ರಾಕ್ಷಿಗಳ ಒಂದು ಹಾರವಿತ್ತು ಮತ್ತು ನಾರ್ಮುಡಿಯನ್ನುಟ್ಟಿದ್ದರು. ನಾನು ಅವರ ಬಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿದೆ. ಅವರು ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡರು. ಅವರು ಹೇಳಿದರು, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನನ್ನನ್ನು ನಿನ್ನ ಗುರುಗಳು ಕಳುಹಿಸಿದ್ದಾರೆ. ನೀನು ಪ್ರತಿದಿನವೂ ಧ್ಯಾನದ ಸಾಧನೆಯನ್ನು ಮಾಡುತ್ತಿದ್ದೀಯ. ಆದರೆ ನೀನು ಒಂದು ಸ್ಥಿತಿಯ ತನಕ ತಲುಪಿ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯ ಎಂದು ನನಗೆ ತಿಳಿದಿತ್ತು. ನೀನು ನಿನ್ನದೇ ಮೋಡಿಯ ವಶದಲ್ಲಿ ಸಿಕ್ಕಿಕೊಂಡಿದ್ದೀಯ ಎಂದು ತಿಳಿದುಕೊಂಡೆ. ಒಂದು ವೇಳೆ ಇದೇ ರೀತಿ ಇದ್ದು ಬಿಟ್ಟರೆ ಇಲ್ಲಿಯೇ ಸಿಕ್ಕಿಕೊಂಡು ಇದ್ದು ಬಿಡುತ್ತೀಯ. ನೀನು ಜೀವನದಲ್ಲಿ ಬಹಳ ಮುಂದೆ ಹೋಗಬೇಕಾಗಿದೆ. ಈ ಹಳ್ಳಿಯು ನಿನ್ನ ಕಾರ್ಯಕ್ಷೇತ್ರವಲ್ಲ. ನೀನಂತೂ ಈ ಹಳ್ಳಿಯನ್ನೇ ಹಿಡಿದುಕೊಂಡು ಕುಳಿತಿದ್ದೀಯ. ನಾನು ಹಿಮಾಲಯದ ಆ ಎತ್ತರದ ಶಿಖರದಲ್ಲಿ ಇದ್ದು ಧ್ಯಾನದಲ್ಲಿ ಮಗ್ನನಾಗಿರುತ್ತೇನೆ. ಈ ಹಳ್ಳಿಯ ಬಗ್ಗೆ ನನಗೆ ಕೂಡ ಮಾಹಿತಿ ಇದೆ, ಆದರೆ ನಾನು ಇಲ್ಲಿಗೆ ಎಂದೂ ಬಂದಿರಲಿಲ್ಲ. ನಾನು ನಿನಗೆ ಇದು ಹೇಳಬೇಕೋ ಹೇಳಬಾರದು ಎಂಬ ಸಂದಿಗ್ಧತೆಯಲ್ಲಿದ್ದೆ. ಆಗ ನಿನ್ನ ಗುರುಗಳದೇ ಆದೇಶ ಬಂತು. ಏನೆಂದರೆ, ಅವನು ನನ್ನ ಹತ್ತಿರ ಬರಲು ಹೊರಟಿದ್ದ, ಆದರೆ ಅಲ್ಲಿಯೇ ಸಿಕ್ಕಿಕೊಂಡಿದ್ದಾನೆ. ಅವನನ್ನು ಹೊರಗಡೆ ಕರೆದುಕೊಂಡು ಬಾ ಎಂದು. ಆದುದರಿಂದ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀನು ಕಾಡುಗಳಲ್ಲಿ ಹೋಗಬೇಕಾಗಿದೆ. ಅಲ್ಲಿ ನಿನ್ನ ಗುರುಗಳು ನಿನಗೋಸ್ಕರ ಎದುರು ನೋಡುತ್ತಿದ್ದಾರೆ. ಬೇಗ ಹೊರಡು. ನಿನ್ನನ್ನು ಅಲ್ಲಿಗೆ ಕಳುಹಿಸಿ ನಾನು ಕೂಡ ತಿರುಗಿ ಹೋಗಬೇಕಾಗಿದೆ. ನಾನು ಹೇಳಿದೆ, ಒಂದು ದಿನ ಉಳಿಯೋಣ, ಆ ಹಳ್ಳಿಯವರನ್ನು ಮಾತನಾಡಿಸಿ ಹೋಗೋಣ. ನಾನು ಅವರಲ್ಲಿ ಒಂದು ದಿನ ಉಳಿಯಲು ವಿನಂತಿಸಿದೆ. ಮಗು, ಇದೇ ಮೋಹ ಹಳ್ಳಿಯವರೊಡನೆ ನಿನಗೆ ಮಮತೆಯಾಗಿ ಹೋಗಿದೆ. ಅವರನ್ನು ಸಂಧಿಸಿದರೆ ಅವರು ಎಂದಿಗೂ ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಅವರು ನಿನ್ನನ್ನು ಬಹಳ ಇಷ್ಟಪಡುತ್ತಾರೆ ಮತ್ತು ಅವರ ಚಿತ್ತವು ನಿನ್ನ ಗುರು ಕಾರ್ಯದಲ್ಲಿ ಅಡ್ಡಿಯಾಗುವುದು. ಆದುದರಿಂದ ನಿನ್ನನ್ನು ನೀನು ನಿಯಂತ್ರಿಸಿಕೊಳ್ಳಲು ಇದೇ ಸರಿಯಾದ ಸಮಯ. ಅವರೆಲ್ಲರೂ ಈಗ ಸಂಪತ್ಭರಿತರಾಗಿದ್ದಾರೆ, ಚೆನ್ನಾಗಿದ್ದಾರೆ. ಬೇಗ ನಡಿ. ನನಗೆ ಆಗ ಅವರೊಂದಿಗೆ ಹೋಗುವ ಇಚ್ಛೆ ಇರಲಿಲ್ಲ. ಆದರೆ ನಾನು ಇಲ್ಲ ಎಂದು ಕೂಡ ಹೇಳಲಾಗಲಿಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗಿ ನನ್ನ ಜೋಳಿಗೆಯನ್ನು ತೆಗೆದುಕೊಂಡು ಆ ಬೆಟ್ಟದ ದೇವತೆಗಳಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಂಡೆ. ಮತ್ತೆ ಗುಹೆಯ ಒಳಗೆ ಹೋದೆ. ಅಲ್ಲಿಯ ಮುನಿಗಳಿದ್ದ ಸ್ಥಾನಕ್ಕೆ ನಮಸ್ಕರಿಸಿದೆ, ಪ್ರಾರ್ಥಿಸಿದೆ. ಈ ಹಳ್ಳಿಯನ್ನು ನಿಮ್ಮ ಜವಾಬ್ದಾರಿಗೆ ವಹಿಸಿ ಹೋಗುತ್ತಿದ್ದೇನೆ, ಅವರನ್ನು ನೋಡಿಕೊಳ್ಳುವುದು ಎಂದು ಹೇಳಿ ಹಳ್ಳಿಯವರಿಗೆಲ್ಲ ಉಡುಗೊರೆ ಅಥವಾ ಹಣ್ಣುಗಳನ್ನು ಜೋಡಿಸಿಟ್ಟೆ. ಹಾಗೂ ಅಶ್ರು ತುಂಬಿದ ಕಣ್ಣುಗಳಿಂದ ಮತ್ತು ಭಾರವಾದ ಮನಸ್ಸಿನಿಂದ ನಾನು ಆ ಸ್ಥಳದಿಂದ ಬೀಳ್ಕೊಂಡೆ. ಆ ಸಮಯದಲ್ಲಿ ನನಗೆ ಸ್ವಲ್ಪ ಹೊತ್ತು ಮೃತ್ಯುವಿನ ಭ್ರಮೆಯಾಯಿತು. ಮನುಷ್ಯನಿಗೆ ಮೃತ್ಯು ಬಂದಾಗ ಬಹುಶಃ ಇದೇ ರೀತಿ ಆಗಬಹುದೇನೋ. ಖಂಡಿತವಾಗಿಯೂ ಯಾರನ್ನಾದರೂ ಭೇಟಿ ಮಾಡಲು, ಯಾರ ಹತ್ತಿರವಾದರೂ ಮಾತನಾಡಲು, ಯಾರಿಗಾದರೂ ಏನಾದರೂ ಹೇಳಲು ಸಮಯವನ್ನು ಕೊಡುವುದಿಲ್ಲ.
ಏಕೆ ಕೊಡುವುದಿಲ್ಲವೆಂದರೆ ಸಾಯುತ್ತಿರುವುದನ್ನು ನೋಡಿ ಹೋಗುವವನು ಹೋಗಿಯೇ ಹೋಗುತ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಉಳಿಯಬಹುದು. ಆದರೆ ದುರದೃಷ್ಟದವರು ಯಾರು ಉಳಿದಿರುವರೋ ಅವರು ಹೆಚ್ಚು ದುಃಖಿಗಳಾಗುತ್ತಾರೆ ಮತ್ತು ಮೃತ್ಯುವನ್ನು ನೋಡಿ ಅದನ್ನು ದಿನವೂ ನೆನಪು ಮಾಡಿಕೊಳ್ಳುತ್ತಾ ಸಾಯುತ್ತಿರುತ್ತಾರೆ. ನಾನು ಹೋಗುವುದನ್ನು ನೋಡಿ ನನ್ನ ಹಳ್ಳಿಯ ಜನರು ಹೆಚ್ಚಾಗಿಯೇ ದುಃಖಿಗಳಾಗುವರೆಂದು ಗುರುಗಳು ಸರಿಯಾಗಿಯೇ ಹೇಳುತ್ತಿದ್ದಾರೆ. ಈಗಲೇ ಹೊರಟು ಹೋದರೆ ಏನಾಗುವುದು? ದುರದೃಷ್ಟದವರು ಸ್ವಲ್ಪ ದಿನ ದುಃಖಪಡುತ್ತಾರೆ, ಮತ್ತೆ ಎಲ್ಲವೂ ಸರಿ ಹೋಗುವುದು. ನಾನು ಗುರುದೇವರೊಡನೆ ಹೊರಡಲು ನಿಶ್ಚಯಿಸಿದೆ ಮತ್ತು ಹೊರಟು ಬಿಟ್ಟೆ. ನಾವು ಆ ದಿನಪೂರ್ತಿ ನಡೆಯುತ್ತಿದ್ದೆವು. ಅವರಿಗೆ ಕೂಡ ಬೇಗ ಹೋಗಬೇಕಾಗಿತ್ತು. ಬಹುಶಃ ಹಳ್ಳಿಯವರು ಬಂದು ಬಿಡುವರೇನು ಎಂಬ ಭಯವಿರಬಹುದು, ಗೊತ್ತಿಲ್ಲ. ಆದರೆ ನಾವು ದಿನಪೂರ್ತಿ ಆಗುವುದರೊಳಗೆ ಎದುರಿನಲ್ಲಿರುವ ಬೆಟ್ಟದ ತಪ್ಪಲಿಗೆ ಸೇರಿದ್ದೆವು. ಅಲ್ಲಿ ಒಂದು ಆಳವಾದ ಹೊಂಡವಿತ್ತು. ರಾತ್ರಿ ಸಮಯದಲ್ಲಿ ಅಲ್ಲಿಯೇ ಉಳಿದೆವು. ಅಲ್ಲಿ ಬಹುಶಃ ಯಾವಾಗಲಾದರೂ ನೀರು ತುಂಬುತ್ತಿತ್ತೋ ಏನೋ, ಏಕೆಂದರೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕೂಡ ನಿಂತಿತ್ತು. ರಾತ್ರಿ ಅಲ್ಲಿಯೇ ನಿದ್ರೆ ಹೋದೆವು. ಮಾರನೇ ದಿನ ಬೆಳಗ್ಗಿನಿಂದಲೇ ಮತ್ತೆ ನಡೆಯಲು ಪ್ರಾರಂಭಿಸಿದೆವು ಹಾಗೂ ಮಧ್ಯಾಹ್ನದವರೆಗೂ ನಡೆಯುತ್ತಲೇ ಇದ್ದೆವು. ಮಧ್ಯಾಹ್ನದ ವೇಳೆಯಲ್ಲಿ ಸ್ವಲ್ಪ ವಿಶ್ರಮಿಸಿದೆವು. ಮತ್ತೆ ರಾತ್ರಿಯವರೆಗೂ ನಡೆಯುತ್ತಿದ್ದೆವು. ರಾತ್ರಿಯ ಸಮಯದಲ್ಲಿ ಒಂದು ಬೆಟ್ಟದ ಮೇಲೆ ರಾತ್ರಿಯನ್ನು ಕಳೆದೆವು. ರಾತ್ರಿ ಅಲ್ಲಿಯೇ ನಿದ್ರಿಸಿದೆವು. ಮಾರನೇ ದಿನ ಮುಂಜಾನೆ ಅವರು ಹೇಳಲು ಪ್ರಾರಂಭಿಸಿದರು, ನಿನ್ನ ಕಾರ್ಯ ಬಹಳ ದೊಡ್ಡದಾಗಿದೆ ಮತ್ತು ಬಹಳ ದೊಡ್ಡ ಕಾರ್ಯ ಮಾಡುವುದಕ್ಕೆ ಬಹಳ ಚೈತನ್ಯ ಶಕ್ತಿಯ ಅವಶ್ಯಕವಾಗಿರುತ್ತದೆ. ಆ ಚೈತನ್ಯ ಶಕ್ತಿಯನ್ನು ನೀನು ಅನೇಕ ಸ್ಥಳಗಳಿಂದ ಅನೇಕ ಗುರುಗಳಿಂದ ಒಗ್ಗೂಡಿಸಬೇಕಾಗುತ್ತದೆ. ಆದುದರಿಂದ ಎಲ್ಲಿಯೂ ಸಿಕ್ಕಿಕೊಳ್ಳಬೇಡ, ಎಲ್ಲಿಯೂ ನಿಲ್ಲಬೇಡ. ಈಗ ನಿಲುಗಡೆ ಎನ್ನುವುದು ನಿನ್ನ ಜೀವನದಲ್ಲಿಯೇ ಇಲ್ಲ. ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬೇಡ. ಏಕೆಂದರೆ ಎಲ್ಲ ಗುರುಶಕ್ತಿಗಳ ನಿರೀಕ್ಷೆ ನಿನ್ನ ಮೇಲಿದೆ. ನಿನ್ನನ್ನು ರೂಪಿಸಲು ಅವರೆಲ್ಲರೂ ಬಹಳ ಪ್ರಯಾಸಪಟ್ಟಿದ್ದಾರೆ. ನೀನು ನಿನ್ನ ಬಗ್ಗೆ ಅಲ್ಲದಿದ್ದರೂ ಅವರ ಬಗ್ಗೆಯಾದರೂ ಯೋಚಿಸು. ನೀನು ಜೀವನದಲ್ಲಿ ಬಹಳ ವಿಶಾಲವಾದ ಕಾರ್ಯವನ್ನು ಮಾಡಬೇಕಾಗಿದೆ. ಮುಂದಿನ ಪೀಳಿಗೆಯ ಭವಿಷ್ಯವು ಅದರ ಮೇಲೆಯೇ ಅವಲಂಬಿಸಿದೆ. ಇನ್ನು ಎಂದಿಗೂ ಅನ್ಯರ ಚಕ್ರಗಳ ಮೇಲೆ ನಿನ್ನ ಚಿತ್ತವನ್ನಿಡಬೇಡ. ಏಕೆಂದರೆ ನೀನೇನು ಅವರನ್ನು ತಿಳಿದುಕೊಳ್ಳುತ್ತೀಯಾ, ಆದರೆ ಗೊತ್ತಿಲ್ಲದೆ ಅವರ ಚಕ್ರಗಳ ದೋಷಗಳಿಂದ ನಿನ್ನ ಚಿತ್ತವು ಮಲಿನಗೊಳ್ಳುತ್ತದೆ. ನೀನು ಇನ್ನೊಬ್ಬರನ್ನು ತಿಳಿದು ಏನು ಮಾಡುತ್ತೀಯಾ? ನಿನ್ನನ್ನು ನೀನು ತಿಳಿಯಬಹುದಲ್ಲವಾ? ನೀನಾದರೂ ನಿನ್ನನ್ನು ತಿಳಿದುಕೊಂಡಿದ್ದರೆ ನಿನಗೆ ತಿಳಿಯುತ್ತಿತ್ತು ನೀನು ಒಂದು ಸ್ಥಿತಿಗೆ ಹೋಗಿ ಸಿಕ್ಕಿ ಹಾಕಿಕೊಂಡಿದ್ದೀಯೆಂದು. ಏಕೆ ಬೇರೆಯವರ ಚಕ್ರಗಳ ಮೇಲೆ ನಿನ್ನ ಚಿತ್ತವನ್ನಿಟ್ಟು ನಿನ್ನ ಚಿತ್ತವನ್ನು ಹಾಳು ಮಾಡುತ್ತಿದ್ದೀಯಾ? ಎಂದು ಆ ಉನ್ನತ ಸ್ಥಿತಿಯು ಬರುತ್ತದೆಯೋ ಆಗ ತಿಳಿಯುವ ಅವಶ್ಯಕತೆಯೇ ಇರುವುದಿಲ್ಲ. ಬೇರೆಯವರ ಚಕ್ರಗಳ ಸ್ಥಿತಿಗಳು ನಿನಗೆ ಹಾಗೆಯೇ ತಿಳಿದು ಹೋಗುತ್ತದೆ. ಆದರೆ ಈಗ ಅದಕ್ಕೆ 12 ವರ್ಷಗಳು ಬೇಕಾಗುತ್ತದೆ. ಅಲ್ಲಿಯವರೆಗೂ ನಿನ್ನ ಚಿತ್ತವನ್ನು ಕಾಪಾಡಿಕೊಂಡಿರು. ಯಾವಾಗ 12 ವರ್ಷಗಳ ನಂತರ ನಿನ್ನ ಸೂಕ್ಷ್ಮ ಶರೀರದ ನಿರ್ಮಾಣವಾಗುವುದು ಆಗ ತಿಳಿಯುವ ಅವಶ್ಯಕತೆಯೇ ಇರುವುದಿಲ್ಲ. ಪ್ರಪಂಚದ ಯಾವುದೇ ವ್ಯಕ್ತಿಯ ಬಗ್ಗೆ ನಿನಗೆ ತಾನಾಗಿ ತಿಳಿದು ಹೋಗುವುದು. ಏಕೆಂದರೆ ನೀನು ಅತ್ಯುನ್ನತ ಚೈತನ್ಯದ ಜೊತೆ ಸೇರಿಕೊಂಡಿರುತ್ತೀಯ. ಅದರಲ್ಲಿ ನೀನು ಒಂದು ಸಾರಿ ವಿಲೀನವಾದರೆ ಸಾಕು, ನಿನಗೆ ಪ್ರಪಂಚದಲ್ಲಿ ನಡೆಯಬಹುದಾದ ಘಟನೆಗಳು ತಂತಾನೆ ತಿಳಿದು ಹೋಗುವುದು. ಏಕೆಂದರೆ ನೀನು ಪ್ರಪಂಚದ ಒಂದು ಅಂಶವಾಗಿರುತ್ತೀಯ. ಆದರೆ ಅದಕ್ಕೆ ಇನ್ನೂ ಸಮಯವಿದೆ. ಜೀವನದಲ್ಲಿ ಚಿತ್ತವೇ ಎಲ್ಲವೂ ಆಗಿರುವುದು. ಮನುಷ್ಯನಿಗೆ ಅದನ್ನು ಎಂದಿಗೂ ಕಾಪಾಡಿಕೊಂಡಿರಬೇಕಾಗುತ್ತದೆ. ಈಗ ಹೋಗೋಣ, ನಾವು ಇನ್ನೂ ಮುಂದೆ ಹೋಗಬೇಕಾಗಿದೆ ಎಂದು ಹೇಳಿ ಮುನ್ನಡೆದರು ಮತ್ತು ನಾನು ಕೂಡ ಅವರ ಹಿಂದೆ ಹೊರಟೆ. ಈ ರೀತಿ 2 ದಿನಗಳವರೆಗೂ ನಡೆಯುತ್ತಿದ್ದೆವು. ಆನಂತರ ಒಂದು ರಾತ್ರಿ ಒಂದು ಬೆಟ್ಟದ ಮೇಲೆ ಕಳೆದೆವು ಮತ್ತು ಮರುದಿನ ಮುಂಜಾನೆ ಅವರು ಒಂದು ಚಿಕ್ಕದಾದ ವಸತಿಯ ಕಡೆಗೆ ಸನ್ನೆ ಮಾಡಿ ಹೇಳಿದರು, ಈಗ ನೀನು ಆ ವಸತಿಯ ಕಡೆ ಹೋಗು. ಅಲ್ಲಿ ಒಂದು ಬೌದ್ಧ ವಿಹಾರವಿದೆ. ಅಲ್ಲಿಗೆ ಹೋಗು. ಮುಂದಿನ ದಾರಿ ಅಲ್ಲಿಂದಲೇ ಸಿಗುವುದು. ಈಗ ನಾನು ತಿರುಗಿ ಹೋಗಬೇಕಾಗಿದೆ. ಎಷ್ಟೋ ವರ್ಷಗಳಿಂದಲೇ ನಾನು ಮಾನವ ಸಮಾಜವನ್ನು ತ್ಯಜಿಸಿದ್ದೇನೆ. ಅಂದಿನಿಂದ ನಾನು ಯಾವ ಮನುಷ್ಯನನ್ನು ಸಂಧಿಸಿಲ್ಲ. ಕೇವಲ ನೀನು ಇದಕ್ಕೆ ಹೊರತಾಗಿದ್ದೀಯ. ಈಗ ನಾನು ತಿರುಗಿ ಹೊರಡುತ್ತಿದ್ದೇನೆ. ನಾನು ಅವರಿಗೆ ನಮಸ್ಕಾರವನ್ನು ಮಾಡಿದೆ ಮತ್ತು ಹೇಳಿದೆ, ನಿಮ್ಮ ಮಾರ್ಗದರ್ಶನಕ್ಕೆ ಹೃದಯಪೂರ್ವಕವಾಗಿ ಋಣಿಯಾಗಿದ್ದೀನಿ.
ಇದೇ ರೀತಿಯ ಕೃಪಾದೃಷ್ಟಿ ನನ್ನ ಮೇಲಿಟ್ಟಿರಿ. ಅವರು ತಿರುಗಿ ಹೊರಟರು ಮತ್ತು ನಾನು ಆ ಹಳ್ಳಿಯ ಕಡೆಗೆ ಹೊರಟೆ. ನಾನು ಆ ಹಳ್ಳಿಯನ್ನು ಪ್ರವೇಶಿಸಿದಾಗ ಸಂಜೆಯಾಗುತ್ತಿತ್ತು. ನಾನು ಸಂಜೆಯ ಸಮಯಕ್ಕೆ ಬೌದ್ಧ ವಿಹಾರವನ್ನು ತಲುಪಿ ನೋಡಿದಾಗ ಒಬ್ಬ ವೃದ್ಧ ಕುಲೀನರು ಅಲ್ಲಿ ವಾಸ ಮಾಡುತ್ತಿದ್ದರು. ಅವರು ನನ್ನನ್ನು ಸ್ವಾಗತಿಸಿದರು. ನಾನು ಏನೋ ಹೇಳಲು ಹೊರಟೆ, ಆದರೆ ಅವರು ಹೇಳಿದರು, ನನಗೆ ಎಲ್ಲವೂ ತಿಳಿದಿದೆ, ನೀವು ದಣಿದಿದ್ದೀರಿ, ವಿಶ್ರಮಿಸಿಕೊಳ್ಳಿ, ನಾಳೆ ಮಾತನಾಡೋಣ. ಅವರು ಕೂಡ ಬಹುಶಃ ಸ್ವಲ್ಪ ಆತುರದಲ್ಲಿಯೇ ಇದ್ದರು. ನಾನು ಅವರು ಯಾವ ಆಹಾರವನ್ನು ಊಟಕ್ಕಾಗಿ ಕೊಟ್ಟರೋ ಅದನ್ನು ಊಟ ಮಾಡಿದೆ ಮತ್ತು ನಿದ್ದೆ ಹೋದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.